Hello friends, good evening. So today we are going to discuss one of the important topic in English, correct use of some adjectives. ಇನ್ನೇನು ಕೆಲವೇ ದಿನಗಳಲ್ಲಿ ಗೌರ್ಮೆಂಟು GPSTR, HSTR, GPSTRನ್ನು ಕಾಲ್ ಫಾರ್ ಮಾಡುತ್ತೆ ಅಂತ ಹೇಳಿ ನಿಮಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಹಾಗಾಗಿ ಇವತ್ತು ತಾನೇ ಸರ್ಕಾರ SC ST ಅವರಿಗೆ ಒಳ ಮೀಸಲಾತಿಯನ್ನು ಆದೇಶವನ್ನು ಹೊರಡಿಸಿದೆ. ಇನ್ನೇನು ರೆಕ್ರೂಟ್ಮೆಂಟು ಆಗೋದರಲ್ಲಿದೆ, ಅಲ್ಲಿಯವರೆಗೆ ನಾವು ಸ್ವಲ್ಪ ಕೀಪ್ ಪ್ರಾಕ್ಟೀಸಿಂಗನ್ನು ಮಾಡಿದ್ರೆ ಮಾತ್ರ ನಾವು ಈ ಕಾಂಪಿಟೇಷನ್ ಇರುವಂಥ ಎಕ್ಸಾಮ್ನಲ್ಲಿ ನಾವು ಪಾಸ್ ಆಗೋದಕ್ಕೂ ಸಾಧ್ಯ ಆಗುತ್ತೆ. ಇಲ್ಲ ಅಂತ ಬಿಟ್ಟಂದರೆ ನಾವು ಈ ಒಂದು ಇದರಲ್ಲಿ ಪಾಸ್ ಆಗೋದು ತುಂಬ ಕಷ್ಟ ಆಗುತ್ತೆ. ಸೊ ಹಂಗಾಗಿ ನಾವು ನಿರಂತರವಾದಂಥ ಅಭ್ಯಾಸವನ್ನು ಮಾಡಿದ್ರೆ ಮಾತ್ರ ನಾವು ಪಾಸ್ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಸಮ್ ಅಬ್ಜೆಕ್ಟಿವ್ಸನ್ನು ಯಾವ ರೀತಿಯಾಗಿ ನಾವು ಕರೆಕ್ಟ್ ಯೂಸೇಜನ್ನು ಮಾಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಈಗ ಸಮ್ ಮತ್ತು ಎನಿ ಇದನ್ನು ನಾವು ಯಾವ ರೀತಿಯಾಗಿ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳಿದ್ದಾರೆ, ಸಮ್ನ ಪ್ರಯೋಗ ಯಾವಾಗ ಮಾಡಬೇಕು ಅಂತ ಬಿಟ್ಟಂದರೆ ಅಫರ್ಮೇಟಿವ್ ಇದ್ದಾಗ ಇಂಥ ಸಿಚುವೇಷನಲ್ಲಿ ನಾವು ಸಮ್ನ ಉಪಯೋಗವನ್ನು ಮಾಡಬೇಕು. ಅಫರ್ಮೇಟಿವ್ ಅಂದರೆ ಈಸ್ ನಥಿಂಗ್ ಬಟ್ ಅಲ್ಲಿ ಹೇಳಿದ್ದಾರೆ ನೋಡ್ರಿ, ಸಮ್ ಎನಿ ಸಾಮಾನ್ಯವಾಗಿ ಕ್ವಾಲಿಟಿ, ಕ್ವಾಂಟಿಟಿ ಅಥವಾ ಡಿಗ್ರಿಯನ್ನು ವ್ಯಕ್ತಪಡಿಸೋದಕ್ಕಾಗಿ ನಿಶ್ಚಯಮಾತಕ ಅಫರ್ಮೇಟಿವ್ ವಾಕ್ಯಗಳಲ್ಲಿ ಸಮ್ದ ಪ್ರಯೋಗವನ್ನು ಮಾಡಲಾಗುತ್ತೆ. ನಿಷೇಧಾತ್ಮಕ ನೆಗೆಟಿವ್ ಅಥವಾ ಪ್ರಶ್ನೆ ವಾಚಕ ಇಂಟ್ರೋಗೇಟಿವ್ ವಾಕ್ಯಗಳಲ್ಲಿ ಎನಿಯ ಉಪಯೋಗವನ್ನು ಮಾಡ್ತೀವಿ. ಸಮ್ಮನ್ನು ನಾವು ಯಾವಾಗ ಉಪಯೋಗ ಮಾಡ್ತೀವಿ ಅಂದರೆ ಅಫರ್ಮೇಟಿವ್ ಆಗಿ ಇದ್ದಾಗ, ಅಂದರೆ ನಾವು ನಿಶ್ಚಯಾತ್ಮಕವಾಗಿ ನಾವು ನಿರ್ಧಾರ ಮಾಡಿರ್ತೀವಿ, ನಿರ್ಧಾರ ಮಾಡಿದಾಗ ನಾವೇನು ಮಾಡ್ತೀವಿ ಅಂದರೆ ಅದನ್ನು ಉಪಯೋಗವನ್ನು ಮಾಡ್ತೀವಿ. ಆದರೆ ಎನಿ ಅನ್ನೋದನ್ನು ನೆಗೆಟಿವ್ ಇರುವಂಥ ಸಂದರ್ಭದಲ್ಲಿ ನಾವು ಅದನ್ನು ಯೂಸ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಐ ವಿಲ್ ಬೈ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಈಗ ಐ ವಿಲ್ ಹೇಳಿದ್ದಾರೆ ನೋಡ್ರಿ, ಐ ವಿಲ್ ಬೈ ಸಮ್ ಮ್ಯಾಂಗೋಸ್. ಇಲ್ಲಿ ಅಫರ್ಮೇಟಿವ್ ಅಂತ ಬಿಟ್ಟಂದ್ರೆ ಏನು, ನಾನು ಅದನ್ನು ಪರ್ಚೇಸ್ ಮಾಡ್ತೀನಿ. ವಿಲ್ ಅನ್ನೋದನ್ನು ನಿಮಗೆ ಆಲ್ರೆಡಿ ಗೊತ್ತಿದೆ. ಈ ವಿಲ್ ಅನ್ನೋದನ್ನು ನಾವು ಆಲ್ಮೋಸ್ಟು ಫ್ಯೂಚರ್ ಟೆನ್ಸಲ್ಲಿ ನಾವು ಯೂಸ್ ಮಾಡ್ತೀವಿ. ಆದರೆ ಇದು ಸಣ್ಣ ಮಕ್ಕಳಿಗೂ ಗೊತ್ತಿದೆ. ಆದರೆ ಮೇಯ್ನ್ ಇಂಪಾರ್ಟೆಂಟಾಗಿ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಸಮ್ ಅನ್ನೋದನ್ನು ನಾವು ಅಫರ್ಮೇಟಿವ್, ನಾವು ಅದನ್ನು ನಿರ್ಧಾರ ಮಾಡ್ತೀವಿ, ನಾವು ಅದನ್ನು ಪರ್ಚೇಸ್ ಮಾಡೇ ಮಾಡ್ತೀನಿ. ನಿನ್ನ ಫ್ರೆಂಡ್ ಹೇಳ್ತಾನೆ, ಐ ವಿಲ್ ಪರ್ಚೇಸ್ ದ ಕಾರ್ ಅಂತೇಳ್ಬಿಟ್ಟು ಹೇಳ್ದಾಗ, ಐ ವಿಲ್ ಪರ್ಚೇಸ್ ದ ಕಾರ್ ಅಂದರೆ ಫ್ಯೂಚರಲ್ಲಿ ಅವನು ಕಾರನ್ನು ತಗೊಳ್ತಾನೆ ಅನ್ನೋ ಒಂದು ನಿರ್ಧಾರವನ್ನು ಅವನು ಮನಸ್ಸಿನಲ್ಲಿ ಮಾಡ್ತಾನೆ ಅಂತಬಿಟ್ಟು ಹೇಳಿ ಅರ್ಥ. ಅವನು ತಗೊಳ್ತಾನೆ ಬಿಡ್ತಾರೆ ಅದು ಸೆಕೆಂಡ್ರಿ, ಆದರೆ ಅವನ ಮನಸ್ಸಿನಲ್ಲಿ ನಿರ್ಧಾರ ಮಾಡುವಂಥದ್ದನ್ನು ನಾವು ಅಫರ್ಮೇಟಿವಲ್ಲಿ ನಾವು ಸಮ್ಮನ್ನು ಯೂಸ್ ಮಾಡ್ತೀವಿ. ಅದೇ ಥರ ಇಲ್ಲಿ ಎನಿ ಅಂದ್ಬಿಟ್ಟು ಬಂದಾಗ ಇಲ್ಲಿ ಫಾರ್ ಎಕ್ಸಾಂಪಲ್ ಐ ವಿಲ್ ನಾಟ್ ಬೈ, ನೋಡಿರಿ ನಾಟ್ ಅನ್ನೋದನ್ನು ಯೂಸ್ ಮಾಡಿದ್ದಾರೆ ಇಲ್ಲಿ. ಸೊ ನಾಟ್ ಅಂತ ಹೇಳಿ ಬಂದಾಗ ನೋಡಿರಿ, GPSTರಲ್ಲಿ ಮೇಯ್ನ್ ಇಂಪಾರ್ಟೆಂಟಾಗಿ ಈ ಸಮ್ಮು ಮತ್ತು ಎನಿ ಇವನ್ನೆಲ್ಲ ಏನು ಮಾಡ್ತಾರೆ ಅಂತ ಬಿಟ್ಟಂದರೆ, ಒಂದು ನಿಮಗೆ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಕೊಟ್ಬಿಟ್ಟು, ಸೊ ವಿಚ್ ವರ್ಡ್ ಈಸ್ ಸೂಟಬಲ್ ಟು ಫಿಲ್ ಇನ್ ದಿಸ್ ಸೂಟಬಲ್ ಲಿಂಕರ್ ವರ್ಡ್ ಅಂತ ಹೇಳಿ ಕೇಳ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಈ ಒಂದು ಸಮ್ ಮತ್ತು ಎನಿ ಅನ್ನೋ ಒಂದು ವರ್ಡ್ಗಳು ಬಂದಾಗ ಯು ಆರ್ ಈಸಿಲಿ ಡಿಸೈಡ್ ಯುವರ್ ಸೆಲ್ಫ್. ಸಮ್ ಈಸ್ ಓನ್ಲಿ, ನೋಡ್ರಿ, ಸಮ್ ಅನ್ನೋದನ್ನು ನಾವು ಯೂಸ್ ಮಾಡೋದು ಯಾವಾಗ ಅಂತ ಬಿಟ್ಟಂದರೆ ನಿರ್ಧಾರವನ್ನು ಮಾಡಿದಾಗ ಮಾತ್ರ ನಾವು ಸಮ್ಮನ್ನು ಯೂಸ್ ಮಾಡ್ತೀವಿ. ಅದೇ ನೆಗೆಟಿವ್ ಏನಾದರೂ ಹೇಳಿದ್ದಾರೆ ನೋಡ್ರಿ, ನೆಗೆಟಿವ್ ಏನಾದ್ರು ಅಕಸ್ಮಾತ್ ಇತ್ತು ಅಂತ ಬಿಟ್ಟಂದರೆ ನಾವೇನು ಯೂಸ್ ಮಾಡ್ತೀವಿ ಅಂತ ಬಿಟ್ಟಂದರೆ, ಈ ಒಂದು ನೆಗೆಟಿವ್ ಇತ್ತು ಅಂದರೆ ನಾವು ಎನಿಯನ್ನು ಯೂಸ್ ಮಾಡ್ತೀವಿ. ಜ್ಞಾಪಕ ಇಟ್ಕೊಳ್ಳಿ, ಇದು ಈಸಿ ಟ್ರಿಕ್. ಇದನ್ನು ಇಟ್ಕೊಂಡ್ರೆ ನೀವು ಆರಾಮಾಗಿ ನೀವು ಅದರಲ್ಲಿ ಲಿಂಕರ್ ವರ್ಡ್ ಅಂತ ಕೊಟ್ಟಾಗ ಆ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ನೀವು ಫಿಲಪ್ ಮಾಡ್ಬೋದು. ಸರಿ, ನೆಕ್ಸ್ಟ್ ಈಗ ಈಚ್ ಆ್ಯಂಡ್ ಎವರಿ ಅಂತಿದೆ. ಸೊ ಈಚ್ ಆ್ಯಂಡ್ ಎವರಿ ಅಂತ ಹೇಳಿ ಬಂದಾಗ
ಹೇಳಿದೆ ನೋಡ್ರಿ. ಈಚ್ ಆ್ಯಂಡ್ ಎವ್ರಿ ಅರ್ಥ ಒಂದೇ ಆಗಿರುತ್ತೆ, ಆದರೆ ಈಚ್ಕ್ಕಿಂತ ಎವ್ರಿ ಅಧಿಕ ಬಲಶಾಲಿಯಾಗಿರುತ್ತೆ. ಅದರ ತಾತ್ಪರ್ಯ ಒಂದು ಅಪವಾದವಿಲ್ಲದ ಪ್ರತಿಯೊಂದು ಈಚ್ ವಿತೌಟ್ ಎಕ್ಸೆಪ್ಷನ್. ಎರಡು ಅಥವಾ ಅದಕ್ಕೂ ಹೆಚ್ಚು ವಸ್ತುಗಳನ್ನು ಈಚ್ದ ಪ್ರಯೋಗದಲ್ಲೂ ಆಗುತ್ತೆ. ಎವ್ವೆರಿಯ ಪ್ರಯೋಗ ಕೇವಲ ಎರಡಕ್ಕಿಂತ ಹೆಚ್ಚಿನ ವಸ್ತುಗಳಿಗಾಗಿ ಮಾತ್ರ ಆಗುತ್ತೆ. ಈಚ್ ಯಾವುದಾದರೂ ಒಂದು ವರ್ಗದ ವ್ಯಕ್ತಿಗಳ ಬಗೆಗೆ ಬೋಧನೆಯನ್ನು ಉಂಟು ಮಾಡುತ್ತೆ, ಆದರೆ ಎವೆರಿ ಪೂರ್ಣ ವರ್ಗದ ಬೋಧನೆ ಉಂಟು ಮಾಡುತ್ತೆ. ವರ್ಗದ ವ್ಯಕ್ತಿಗಳ ಸಂಖ್ಯೆ ಸೀಮಿತವಿದ್ದಾಗ ಇಲ್ಲವೇ ನಿಶ್ಚಿತವಿದ್ದಾಗ ಈಚ್ದ ಪ್ರಯೋಗ ಮಾಡಲಾಗುತ್ತೆ. ಸಂಖ್ಯೆ ಅನಿಶ್ಚಿತವಿದ್ದಾಗ ಎವೆರಿಯ ಪ್ರಯೋಗ ಆಗುತ್ತೆ. ಇದು ಈಸಿಯಾಗಿ ತಿಳ್ಕೊಬೋದು ನಾವು. ಹೆಂಗೆ ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲೊಂದು ಕೊಟ್ಟಿದ್ದಾರೆ ನೋಡ್ರಿ, ಎವ್ರಿ ಸೀಟ್ ವಾಸ್ ಟೇಕನ್ ಅಂತ. ಅಂದರೆ ಎವ್ರಿ ಅಂದರೆ ಬಸ್ಸಿಗೆ ಹೋಗಿರ್ತೀರ, ಈ ಬಸ್ಸಿಗೆ ಹೋದಾಗ ಬಸ್ನಲ್ಲಿ ಎಲ್ಲ ಸೀಟುಗಳು ಫಿಲ್ ಆಗಿದ್ದಾವೆ ಅಂತ ಹೇಳೋದಕ್ಕೆ ನಾನು ಎವ್ರಿ ಯೂಸ್ ಮಾಡ್ತೀನಿ. ಓಕೆ, ಈಗ ಅದೇ ಒಂದು ಬಸ್ನಲ್ಲಿ ಒಂದು 20 ಸೀಟ್ ಇದ್ದಾವೆ, ಅದರಲ್ಲಿ 10 ಸೀಟ್ ಇದ್ದಾವೆ, ಅದರ 10 ಸೀಟಲ್ಲಿ ಆಲ್ರೆಡಿ ಕೂತ್ಕೊಂಡಿದ್ದಾರೆ. ಸೊ ಈ ಥರ ಇದ್ದಾಗ ನಾವು ಏನು ಮಾಡ್ತೀವಿ ಅಂತ ಬಿಟ್ಟಂದರೆ ಈಚ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಈಚ್ ಬಸ್ ಸೀಟ್ ವಾಸ್ ಟೇಕನ್ ಅಂತಬಿಟ್ಟು ಹೇಳಿ ಬರಿತೀವಿ. ಇದರ ಅರ್ಥ ಇಷ್ಟೇ. ಈಚ್ ಅಂತಬಿಟ್ಟು ಹೇಳಿದ್ರೆ ಅದು ಮೇಯ್ನಾಗಿ ನಮಗೆ ಏನು ತಿಳಿಸುತ್ತೆ ಅಂತ ಬಿಟ್ಟಂದರೆ, ಮೇಯ್ನು ಈಚ್ ಅಂತ ಹೇಳಿದಾಗ ಅಲ್ಲಿ ಪ್ರಮಾಣ ಅನ್ನೋದೇನಾಗಿರುತ್ತೆ ಅಂದರೆ ಲಿಮಿಟೆಡ್ ಇರುತ್ತೆ. ಕೆಲವು ಅಂತಬಿಟ್ಟು ಹೇಳ್ತೀವಲ್ಲ ಹಾಗೆ. ಅದೇ ನಾವೇನಾದರೂ ಅಕಸ್ಮಾತು ಈ ಒಂದು ಎವ್ರಿ ಅಂತ ಬಿಟ್ಟು ಹೇಳಿ ಬಂದಾಗ, ಎವ್ರಿ ಅಂತ ಬಂದಾಗ ಪೂರ್ಣ ಪ್ರಮಾಣದಲ್ಲಿ ಬರುತ್ತೆ. ಸೊ ನಾವು ಯಾವುದೋ ಒಂದು ಶಾಪಿಗೆ ಹೋಗ್ತೀವಿ, ಶಾಪ್ನಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ $1 ಇರಲ್ಲ, ಸುಮಾರು ಡಾಲ್ ಇರ್ತವೆ. ಸೊ ಅವಾಗ ನಾವೇನು ಯೂಸ್ ಮಾಡ್ತೀವಿ, ಎವ್ರಿ ಅಂತಬಿಟ್ಟು ಹೇಳ್ತೀವಿ. ಎವ್ರಿ ಡಾಲ್ ಆರ್ ಅಟ್ರಾಕ್ಟಿವ್ ಅಂತಬಿಟ್ಟು ಅಂದ್ಬಿಟ್ಟು ಹೇಳ್ತೀವಿ. ಅಲ್ಲಿ ಡಾಲ್ ಅನ್ನೋದು ಏನಪ್ಪ ಅಂತ ಬಿಟ್ಟಂದರೆ ಕೆಲವಿತ್ತು ಅಂತ ಹೇಳಿದಾಗ ಈಚ್ ಡಾಲ್ಸ್ ಆರ್ ಅಟ್ರಾಕ್ಟಿವ್ ಅಂತಬಿಟ್ಟು ಹೇಳಿ ಬರ್ತೀವಿ. ಕಡಿಮೆ ಇದ್ದ ಅದೇ ಒಂದು ಈಸಿ ನಿಮ್ಮ ತಲೆ ಒಳಗೆ ಇಟ್ಕೊಂಬಿಡ್ರಿ. ಕಡಿಮೆ ಇತ್ತು ಅಂದರೆ ಕ್ವಾಂಟಿಟಿ. ಓಕೆ, ಅದು ಏನು ಜಾಸ್ತಿ ಇದ್ದಾಗ ನಾವೇನು ಮಾಡ್ತೀವಿ, ಎವ್ರಿ ಯೂಸ್ ಮಾಡ್ತೀವಿ. ಕಡಿಮೆ ಇದ್ದಾಗ ನಾವು ಏನು ಯೂಸ್ ಮಾಡ್ತೀವಿ, ಈಚ್. ಜ್ಞಾಪಕ ಇಟ್ಕೊಳ್ಳಿ, ಕಡಿಮೆ ಇದ್ದರೆ ನಾವು ಈಚ್ ಯೂಸ್ ಮಾಡ್ತೀವಿ, ಜಾಸ್ತಿ ಇದ್ದರೆ ನಾವು ಎವ್ರಿ ಯೂಸ್ ಮಾಡ್ತೀವಿ. ಇದೊಂದು ಟ್ರಿಕ್ಕನ್ನು ಇಟ್ಕೊಂಬಿಡ್ರಿ. ಓಕೆ, ನಾಳೆ ದ ಲಿಟಲ್ ಬಗ್ಗೆ ನಾವು ಪೂರ್ಣವಾಗಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಸಿ ಯು ಟುಮಾರೋ. ಬಾಯ್, ಟೇಕ್ ಕೇರ್ ಆ್ಯಂಡ್ ಕೀಪ್ ಪ್ರಾಕ್ಟಿಸಿಂಗ್ ಯುವರ್ ಸ್ಟಡೀಸ್. ಥ್ಯಾಂಕ್ ಯು.